ಅದು ಸಹಸ್ರಾರು ಭಕ್ತರನ್ನ ಹೊಂದಿರುವ ಪ್ರಸಿದ್ಧ ದೇವಸ್ಥಾನ. ಆದರೆ ಈಗ ಆ ದೇವಸ್ಥಾನಕ್ಕೆ ಮಾಲೀಕರು ಯಾರು ಅನ್ನೋ ಗೊಂದಲ ಸೃಷ್ಟಿಯಾಗಿದೆ. ಈ ಗಲಾಟೆಯಿಂದ ದೇವಿಯ ವಾರ್ಷಿಕ ಜಾತ್ರೆ ನಡೆಯುತ್ತೋ ಇಲ್ವೋ ಅನ್ನೋ ಕಳವಳದಲ್ಲಿ ಈಗ ಭಕ್ತರಿದ್ದಾರೆ. ಇದು ಧಾರವಾಡದ ಗಾಂಧಿನಗರದಲ್ಲಿರುವ ಪ್ರಸಿದ್ಧ ಬಂಡೆಮ್ಮ ದೇವಿ ದೇವಸ್ಥಾನ. ಕಳೆದ ಹಲವು ವರ್ಷಗಳಿಂದ ಈ ಭಾಗದ ಜನರು ಈ ದೇವಸ್ಥಾನಕ್ಕೆ ಪೂಜೆ ಮಾಡುತ್ತಾ ಬಂದಿದ್ದಾರೆ. ಪ್ರತಿ ವರ್ಷವೂ ಅದ್ದೂರಿ ಜಾತ್ರೆ ನಡೆಯುತ್ತೆ. ಆದ್ರೀಗ ಭಕ್ತರಿಗೆ ಹೊಸದೊಂದು ಕಳವಳ ಶುರುವಾಗಿದೆ. ದೇಗುಲದ ಮಾಲೀಕರು ಯಾರು ಅನ್ನೋ ಗೊಂದಲ. ಜಾತ್ರೆ ಆಗುತ್ತೋ ಇಲ್ವೋ ಅಂತ ಭಕ್ತರಿಗೆ ಕಳವಳ. ಕಳೆದೊಂದು ವರ್ಷದಿಂದ ಈ ದೇವಸ್ಥಾನಕ್ಕೆ ಮಾಲೀಕರು ಯಾರು ಅನ್ನೋ ಗಲಾಟೆಯೊಂದು ಶುರುವಾಗಿದೆ. ಅದು ಈಗ ದೇವಿಯ ವಾರ್ಷಿಕ ಜಾತ್ರೆಗೂ ಅಡ್ಡಿಯಾಗೋ ಸಾಧ್ಯತೆ ಇದೆ. ಸುಮಾರು 50 ವರ್ಷಗಳಷ್ಟು ಹಳೆಯದಾದ ಈ ದೇವಸ್ಥಾನದಲ್ಲಿ ಮೊದಲಿನಿಂದಲೂ ಸ್ಥಳೀಯರೇ ಪೂಜೆ ಮಾಡುತ್ತಾ ಬಂದಿದ್ರು. ಆದರೆ ಕಳೆದ ವರ್ಷದಿಂದ ಈ ದೇವಸ್ಥಾನ ಇರುವ ಜಾಗದ ಮಾಲೀಕರು ತಕರಾರು ತೆಗೆದಿದ್ದಾರಂತೆ. ಏನು ಹಿರೇಮಠ ಕುಟುಂಬ ಮತ್ತು ಟ್ರಸ್ಟ್ ಮಧ್ಯದ ಮಾಲೀಕತ್ವ ಗಲಾಟೆ ಕೋರ್ಟ್ ಮೆಟ್ಟಿಲೇರಿದೆ. ಸದ್ಯ ದೇವಸ್ಥಾನದ ಬೀಗ ಹಿರೇಮಠ ಕುಟುಂಬದ ಬಳಿಯೇ ಇದ್ದು ಟ್ರಸ್ಟ್ನವರನ್ನ ದೂರ ಇಟ್ಟಿದ್ದಾರೆ. ಆದರೆ ಕೋರ್ಟ್ನಲ್ಲಿ ಹಿರೇಮಠ ಕುಟುಂಬದ ಅರ್ಜಿ ತಿರಸ್ಕಾರ ಆಗಿದೆ. ಆದರೂ ದೇವಸ್ಥಾನ ಬಿಟ್ಟು ಕೊಡುತ್ತಿಲ್ಲ ಅನ್ನೋದು ಟ್ರಸ್ಟ್ನವರ ಆರೋಪ. ಅದು ಇಲ್ಲ ಕೋರ್ಟಿಗೆ ಹೋಗೋಣ ಅಂತಲೇ ನಾವು ಅವ್ರೇನು ಆಯ ಹಾಕಿದ್ರು ಅದಕ್ಕೆ ಏನೇನು ಪೇಪರ್ ಸಬ್ಮಿಟ್ ಮಾಡ್ಬೇಕು ನಾವು ಟ್ರಸ್ಟ್ ವತಿಯಿಂದ ಪೇಪರ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ. ಪೇಪರ್ ಸಬ್ಮಿಟ್ ಮಾಡಂತಲೇ ಅವ್ರ ಕೋರ್ಟಿಂದ ಅವರು ಅದನ್ನು ಡಿಸ್ಮಿಸ್ ಮಾಡಿರಿ ಕೋರ್ಟ್ನಾಗ ಆರ್ಡ್ರ್. ಇವತ್ತು ನಾವು ಗುಡಿಗೆ ಹೋಗಿ ಇಲ್ಲ ಅದನ್ನು ನಮ್ದು ಕೋರ್ಟ್ನಾಗ ನಮ್ಮಂತೆ ಆಗಿದೆ, ಅದನ್ನು ಪೂಜೆ ಮಾಡೋಕೆ ನಮ್ಗೆ ಅನುಕೂಲ ಮಾಡಿಕೊಡಿ ಅಂದದಕ್ಕೆ ಅವ್ರು ಇಲ್ಲ ಮಾಡೋಂಗಿಲ್ಲ ಅಂಥೇಳಿ ಕೀಲಿ ಹಾಕ್ಕೊಂಡು ಸ್ವಲ್ಪ ಜನನ ತಮ್ಮ ಕುಟುಂಬದವ್ರನ್ನ ಕರ್ಕೊಂಡು ಸ್ವಲ್ಪ ಜಗಳ ಮಾಡಿದಂಗೆ ಮಾಡಿರಿ. ಟ್ರಸ್ಟ್ನವರ ವಾದವನ್ನ ಒಪ್ಪದ ಹಿರೇಮಠ ಕುಟುಂಬದವರು ಇದು ನಮ್ಮದೇ ಜಾಗದಲ್ಲಿರೋ ದೇವಸ್ಥಾನ ಅಂತಿದ್ದಾರೆ. 1 ಗುಂಟೆ ಜಾಗದಲ್ಲಿ ದೇವಸ್ಥಾನ ಮಾಡಿದ್ದೇವೆ, ಟ್ರಸ್ಟ್ ಅಸ್ತಿತ್ವದಲ್ಲಿಯೇ ಇಲ್ಲ, ಆದರೂ ಮಾಲೀಕತ್ವ ಸಾಧಿಸಲು ಬರುತ್ತಿದ್ದಾರೆ ಅಂತ ತಿರುಗೇಟು ನೀಡಿದ್ದಾರೆ. ಅವ್ರು ಮಾಡುವಂಥ ಆರೋಪಗಳು ಎಲ್ಲ ಸುಳ್ಳು. ಅವ್ರೇನು ಈ ಗುಡಿಗೂ ಸಂಬಂಧ ಇಲ್ಲ, ಈ ನಮ್ಮ ಜಗಕ್ಕೂ ಸಂಬಂಧ ಇಲ್ಲ, ನಮ್ಮ ರಿಲೇಷನ್ನು ಅಲ್ಲ. ಅವರು ಟ್ರಸ್ಟ್ ಜೀವಂತ ಇಲ್ಲರಿ, ಬೇಕಾದಲ್ಲಿ ಹೋಗಿ ತೆಗಿಸ್ಕೊರಿ, ನೀವು ನೋಡ್ರಿ. ಟ್ರಸ್ಟ್ ಯಾವುದು ಜೀವಂತ ಇಲ್ಲ. ಟ್ರಸ್ಟ್ ಅಬಲಿಷ್ ಆಗಿ ಆಕ್ಟ್ ಅಬಲಿಷ್ ಆಗೈತಿ. ಬಂಡೆಮ್ಮ ದೇವಿ ದೇವಸ್ಥಾನಕ್ಕೆ ಮಾಲೀಕರು ಯಾರು ಎನ್ನುವ ಗೊಂದಲ ಮುಂದುವರೆದಿದೆ. ಈ ಎಲ್ಲ ಗೊಂದಲಗಳ ಮಧ್ಯೆ ಭಕ್ತರು ಜಾತ್ರೆಗೂ ಸಹ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಸೋಮವಾರ ಮತ್ತು ಮಂಗಳವಾರ ನಿಗದಿಯಂತೆ ಜಾತ್ರೆ ನಡೆಯಬೇಕಿದ್ದು ಎರಡೂ ಕಡೆಯ ಬಣಗಳ ಕಿತ್ತಾಟದಿಂದ ಏನಾಗುತ್ತೋ ಏನೋ ಅನ್ನೋ ಪ್ರಶ್ನೆ ಈಗ ಭಕ್ತರಲ್ಲಿ ಕಾಡ್ತಿದೆ. ಟಿವಿ ಕಮಾರ್, ರಿಪಬ್ಲಿಕ್. ಅದು ಸಹಸ್ರಾರು ಭಕ್ತರನ್ನ ಹೊಂದಿರುವ ಪ್ರಸಿದ್ಧ ದೇವಸ್ಥಾನ. ಆದರೆ ಈಗ ಆ ದೇವಸ್ಥಾನಕ್ಕೆ ಮಾಲೀಕರು ಯಾರು ಅನ್ನೋ ಗೊಂದಲ ಸೃಷ್ಟಿಯಾಗಿದೆ. ಈ ಗಲಾಟೆಯಿಂದ ದೇವಿಯ ವಾರ್ಷಿಕ ಜಾತ್ರೆ ನಡೆಯುತ್ತೋ ಇಲ್ವೋ ಅನ್ನೋ ಕಳವಳದಲ್ಲಿ ಈಗ ಭಕ್ತರಿದ್ದಾರೆ. ಇದು ಧಾರವಾಡದ ಗಾಂಧಿನಗರದಲ್ಲಿರುವ ಪ್ರಸಿದ್ಧ ಬಂಡೆಮ್ಮ ದೇವಿ ದೇವಸ್ಥಾನ. ಕಳೆದ ಹಲವು ವರ್ಷಗಳಿಂದ ಈ ಭಾಗದ ಜನರು ಈ ದೇವಸ್ಥಾನಕ್ಕೆ ಪೂಜೆ ಮಾಡುತ್ತಾ ಬಂದಿದ್ದಾರೆ. ಪ್ರತಿ ವರ್ಷವೂ ಅದ್ದೂರಿ ಜಾತ್ರೆ ನಡೆಯುತ್ತೆ. ಆದ್ರೀಗ ಭಕ್ತರಿಗೆ ಹೊಸದೊಂದು ಕಳವಳ ಶುರುವಾಗಿದೆ. ದೇಗುಲದ ಮಾಲೀಕರು ಯಾರು ಅನ್ನೋ ಗೊಂದಲ. ಜಾತ್ರೆ ಆಗುತ್ತೋ ಇಲ್ವೋ ಅಂತ ಭಕ್ತರಿಗೆ ಕಳವಳ. ಕಳೆದೊಂದು ವರ್ಷದಿಂದ ಈ ದೇವಸ್ಥಾನಕ್ಕೆ ಮಾಲೀಕರು ಯಾರು ಅನ್ನೋ ಗಲಾಟೆಯೊಂದು ಶುರುವಾಗಿದೆ. ಅದು ಈಗ ದೇವಿಯ ವಾರ್ಷಿಕ ಜಾತ್ರೆಗೂ ಅಡ್ಡಿಯಾಗೋ ಸಾಧ್ಯತೆ ಇದೆ. ಸುಮಾರು 50 ವರ್ಷಗಳಷ್ಟು ಹಳೆಯದಾದ ಈ ದೇವಸ್ಥಾನದಲ್ಲಿ ಮೊದಲಿನಿಂದಲೂ ಸ್ಥಳೀಯರೇ ಪೂಜೆ ಮಾಡುತ್ತಾ ಬಂದಿದ್ರು. ಆದರೆ ಕಳೆದ ವರ್ಷದಿಂದ ಈ ದೇವಸ್ಥಾನ ಇರುವ ಜಾಗದ ಮಾಲೀಕರು ತಕರಾರು ತೆಗೆದಿದ್ದಾರಂತೆ. ಏನು ಹಿರೇಮಠ ಕುಟುಂಬ ಮತ್ತು ಟ್ರಸ್ಟ್ ಮಧ್ಯದ ಮಾಲೀಕತ್ವ ಗಲಾಟೆ ಕೋರ್ಟ್ ಮೆಟ್ಟಿಲೇರಿದೆ. ಸದ್ಯ ದೇವಸ್ಥಾನದ ಬೀಗ ಹಿರೇಮಠ ಕುಟುಂಬದ ಬಳಿಯೇ ಇದ್ದು ಟ್ರಸ್ಟ್ನವರನ್ನ ದೂರ ಇಟ್ಟಿದ್ದಾರೆ. ಆದರೆ ಕೋರ್ಟ್ನಲ್ಲಿ ಹಿರೇಮಠ ಕುಟುಂಬದ ಅರ್ಜಿ ತಿರಸ್ಕಾರ ಆಗಿದೆ. ಆದರೂ ದೇವಸ್ಥಾನ ಬಿಟ್ಟು ಕೊಡುತ್ತಿಲ್ಲ ಅನ್ನೋದು ಟ್ರಸ್ಟ್ನವರ ಆರೋಪ. ಅದು ಇಲ್ಲ ಕೋರ್ಟಿಗೆ ಹೋಗೋಣ ಅಂತಲೇ ನಾವು ಅವ್ರೇನು ಆಯ ಹಾಕಿದ್ರು ಅದಕ್ಕೆ ಏನೇನು ಪೇಪರ್ ಸಬ್ಮಿಟ್ ಮಾಡ್ಬೇಕು ನಾವು ಟ್ರಸ್ಟ್ ವತಿಯಿಂದ ಪೇಪರ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ. ಪೇಪರ್ ಸಬ್ಮಿಟ್ ಮಾಡಂತಲೇ ಅವ್ರ ಕೋರ್ಟಿಂದ ಅವರು
ಅದನ್ನು ಡಿಸ್ಮಿಸ್ ಮಾಡಿರಿ ಕೋರ್ಟ್ನಾಗ ಆರ್ಡ್ರ್. ಇವತ್ತು ನಾವು ಗುಡಿಗೆ ಹೋಗಿ ಇಲ್ಲ ಅದನ್ನು ನಮ್ದು ಕೋರ್ಟ್ನಾಗ ನಮ್ಮಂತೆ ಆಗಿದೆ, ಅದನ್ನು ಪೂಜೆ ಮಾಡೋಕೆ ನಮ್ಗೆ ಅನುಕೂಲ ಮಾಡಿಕೊಡಿ ಅಂದದಕ್ಕೆ ಅವ್ರು ಇಲ್ಲ ಮಾಡೋಂಗಿಲ್ಲ ಅಂಥೇಳಿ ಕೀಲಿ ಹಾಕ್ಕೊಂಡು ಸ್ವಲ್ಪ ಜನನ ತಮ್ಮ ಕುಟುಂಬದವ್ರನ್ನ ಕರ್ಕೊಂಡು ಸ್ವಲ್ಪ ಜಗಳ ಮಾಡಿದಂಗೆ ಮಾಡಿರಿ. ಟ್ರಸ್ಟ್ನವರ ವಾದವನ್ನ ಒಪ್ಪದ ಹಿರೇಮಠ ಕುಟುಂಬದವರು ಇದು ನಮ್ಮದೇ ಜಾಗದಲ್ಲಿರೋ ದೇವಸ್ಥಾನ ಅಂತಿದ್ದಾರೆ. 1 ಗುಂಟೆ ಜಾಗದಲ್ಲಿ ದೇವಸ್ಥಾನ ಮಾಡಿದ್ದೇವೆ, ಟ್ರಸ್ಟ್ ಅಸ್ತಿತ್ವದಲ್ಲಿಯೇ ಇಲ್ಲ, ಆದರೂ ಮಾಲೀಕತ್ವ ಸಾಧಿಸಲು ಬರುತ್ತಿದ್ದಾರೆ ಅಂತ ತಿರುಗೇಟು ನೀಡಿದ್ದಾರೆ. ಅವ್ರು ಮಾಡುವಂಥ ಆರೋಪಗಳು ಎಲ್ಲ ಸುಳ್ಳು. ಅವ್ರೇನು ಈ ಗುಡಿಗೂ ಸಂಬಂಧ ಇಲ್ಲ, ಈ ನಮ್ಮ ಜಗಕ್ಕೂ ಸಂಬಂಧ ಇಲ್ಲ, ನಮ್ಮ ರಿಲೇಷನ್ನು ಅಲ್ಲ. ಅವರು ಟ್ರಸ್ಟ್ ಜೀವಂತ ಇಲ್ಲರಿ, ಬೇಕಾದಲ್ಲಿ ಹೋಗಿ ತೆಗಿಸ್ಕೊರಿ, ನೀವು ನೋಡ್ರಿ. ಟ್ರಸ್ಟ್ ಯಾವುದು ಜೀವಂತ ಇಲ್ಲ. ಟ್ರಸ್ಟ್ ಅಬಲಿಷ್ ಆಗಿ ಆ್ಯಕ್ಟ್ ಅಬಲಿಷ್ ಆಗೈತಿ. ಬಂಡೆಮ್ಮ ದೇವಿ ದೇವಸ್ಥಾನಕ್ಕೆ ಮಾಲೀಕರು ಯಾರು ಎನ್ನುವ ಗೊಂದಲ ಮುಂದುವರೆದಿದೆ. ಈ ಎಲ್ಲ ಗೊಂದಲಗಳ ಮಧ್ಯೆ ಭಕ್ತರು ಜಾತ್ರೆಗೂ ಸಹ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಸೋಮವಾರ ಮತ್ತು ಮಂಗಳವಾರ ನಿಗದಿಯಂತೆ ಜಾತ್ರೆ ನಡೆಯಬೇಕಿದ್ದು, 2 ಕಡೆಯ ಬಣಗಳ ಕಿತ್ತಾಟದಿಂದ ಏನಾಗುತ್ತೋ ಏನೋ ಅನ್ನೋ ಪ್ರಶ್ನೆ ಈಗ ಭಕ್ತರಲ್ಲಿ ಕಾಡ್ತಿದೆ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಅದು ಸಹಸ್ರಾರು ಭಕ್ತರನ್ನ ಹೊಂದಿರುವ ಪ್ರಸಿದ್ಧ ದೇವಸ್ಥಾನ. ಆದರೆ ಈಗ ಆ ದೇವಸ್ಥಾನಕ್ಕೆ ಮಾಲೀಕರು ಯಾರು ಅನ್ನೋ ಗೊಂದಲ ಸೃಷ್ಟಿಯಾಗಿದೆ. ಈ ಗಲಾಟೆಯಿಂದ ದೇವಿಯ ವಾರ್ಷಿಕ ಜಾತ್ರೆ ನಡೆಯುತ್ತೋ ಇಲ್ವೋ ಅನ್ನೋ ಕಳವಳದಲ್ಲಿ ಈಗ ಭಕ್ತರಿದ್ದಾರೆ. ಇದು ಧಾರವಾಡದ ಗಾಂಧಿನಗರದಲ್ಲಿರುವ ಪ್ರಸಿದ್ಧ ಬಂಡೆಮ್ಮ ದೇವಿ ದೇವಸ್ಥಾನ. ಕಳೆದ ಹಲವು ವರ್ಷಗಳಿಂದ ಈ ಭಾಗದ ಜನರು ಈ ದೇವಸ್ಥಾನಕ್ಕೆ ಪೂಜೆ ಮಾಡುತ್ತಾ ಬಂದಿದ್ದಾರೆ. ಪ್ರತಿ ವರ್ಷವೂ ಅದ್ದೂರಿ ಜಾತ್ರೆ ನಡೆಯುತ್ತೆ. ಆದ್ರೀಗ ಭಕ್ತರಿಗೆ ಹೊಸದೊಂದು ಕಳವಳ ಶುರುವಾಗಿದೆ. ದೇಗುಲದ ಮಾಲೀಕರು ಯಾರು ಅನ್ನೋ ಗೊಂದಲ. ಜಾತ್ರೆ ಆಗುತ್ತೋ ಇಲ್ವೋ ಅಂತ ಭಕ್ತರಿಗೆ ಕಳವಳ. ಕಳೆದೊಂದು ವರ್ಷದಿಂದ ಈ ದೇವಸ್ಥಾನಕ್ಕೆ ಮಾಲೀಕರು ಯಾರು ಅನ್ನೋ ಗಲಾಟೆಯೊಂದು ಶುರುವಾಗಿದೆ. ಅದು ಈಗ ದೇವಿಯ ವಾರ್ಷಿಕ ಜಾತ್ರೆಗೂ ಅಡ್ಡಿಯಾಗೋ ಸಾಧ್ಯತೆ ಇದೆ. ಸುಮಾರು 50 ವರ್ಷಗಳಷ್ಟು ಹಳೆಯದಾದ ಈ ದೇವಸ್ಥಾನದಲ್ಲಿ ಮೊದಲಿನಿಂದಲೂ ಸ್ಥಳೀಯರೇ ಪೂಜೆ ಮಾಡುತ್ತಾ ಬಂದಿದ್ರು. ಆದರೆ ಕಳೆದ ವರ್ಷದಿಂದ ಈ ದೇವಸ್ಥಾನ ಇರುವ ಜಾಗದ ಮಾಲೀಕರು ತಕರಾರು ತೆಗೆದಿದ್ದಾರಂತೆ. ಇನ್ನು ಹಿರೇಮಠ ಕುಟುಂಬ ಮತ್ತು ಟ್ರಸ್ಟ್ ಮಧ್ಯದ ಮಾಲೀಕತ್ವ ಗಲಾಟೆ ಕೋರ್ಟ್ ಮೆಟ್ಟಿಲೇರಿದೆ. ಸದ್ಯ ದೇವಸ್ಥಾನದ ಬೀಗ ಹಿರೇಮಠ ಕುಟುಂಬದ ಬಳಿಯೇ ಇದ್ದು ಟ್ರಸ್ಟ್ನವರನ್ನ ದೂರ ಇಟ್ಟಿದ್ದಾರೆ. ಆದರೆ ಕೋರ್ಟ್ನಲ್ಲಿ ಹಿರೇಮಠ ಕುಟುಂಬದ ಅರ್ಜಿ ತಿರಸ್ಕಾರ ಆಗಿದೆ. ಆದರೂ ದೇವಸ್ಥಾನ ಬಿಟ್ಟು ಕೊಡುತ್ತಿಲ್ಲ ಅನ್ನೋದು ಟ್ರಸ್ಟ್ನವರ ಆರೋಪ. ಅದು ಇಲ್ಲ ಕೋರ್ಟಿಗೆ ಹೋಗೋಣ ಅಂತಲೇ ನಾವು ಅವ್ರೇನು ಆಯ ಹಾಕಿದ್ರು ಅದಕ್ಕೆ ಏನೇನು ಪೇಪರ್ ಸಬ್ಮಿಟ್ ಮಾಡ್ಬೇಕು ನಾವು ಟ್ರಸ್ಟ್ ವತಿಯಿಂದ ಪೇಪರ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ. ಪೇಪರ್ ಸಬ್ಮಿಟ್ ಮಾಡಂತಲೇ ಅವ್ರು ಕೋರ್ಟಿಂದ ಅವ್ರು ಅದನ್ನು ಡಿಸ್ಮಿಸ್ ಮಾಡಿರಿ ಕೋರ್ಟ್ನಾಗ ಆರ್ಡ್ರ್. ಇವತ್ತು ನಾವು ಗುಡಿಗೆ ಹೋಗಿ ಇಲ್ಲ ಅದನ್ನು ನಮ್ದು ಕೋರ್ಟ್ನಾಗ ನಮ್ಮಂತೆ ಆಗಿದೆ, ಅದನ್ನು ಪೂಜೆ ಮಾಡೋಕೆ ನಮ್ಗೆ ಅನುಕೂಲ ಮಾಡಿಕೊಡಿ ಅಂದದಕ್ಕೆ ಅವ್ರು ಇಲ್ಲ ಮಾಡೋಂಗಿಲ್ಲ ಅಂಥೇಳಿ ಕೀಲಿ ಹಾಕ್ಕೊಂಡು ಸ್ವಲ್ಪ ಜನನ ತಮ್ಮ ಕುಟುಂಬದವ್ರನ್ನ ಕರ್ಕೊಂಡು ಸ್ವಲ್ಪ ಜಗಳ ಮಾಡಿದಂಗೆ ಮಾಡಿರಿ. ಟ್ರಸ್ಟ್ನವರ ವಾದವನ್ನ ಒಪ್ಪದ ಹಿರೇಮಠ ಕುಟುಂಬದವರು ಇದು ನಮ್ಮದೇ ಜಾಗದಲ್ಲಿರೋ ದೇವಸ್ಥಾನ ಅಂತಿದ್ದಾರೆ. 1 ಗುಂಟೆ ಜಾಗದಲ್ಲಿ ದೇವಸ್ಥಾನ ಮಾಡಿದ್ದೇವೆ, ಟ್ರಸ್ಟ್ ಅಸ್ತಿತ್ವದಲ್ಲಿಯೇ ಇಲ್ಲ, ಆದರೂ ಮಾಲೀಕತ್ವ ಸಾಧಿಸಲು ಬರುತ್ತಿದ್ದಾರೆ ಅಂತ ತಿರುಗೇಟು ನೀಡಿದ್ದಾರೆ. ಅವ್ರು ಮಾಡುವಂಥ ಆರೋಪಗಳು ಎಲ್ಲ ಸುಳ್ಳು. ಅವ್ರೇನು ಈ ಗುಡಿಗೂ ಸಂಬಂಧ ಇಲ್ಲ, ಈ ನಮ್ಮ ಜಗಕ್ಕೂ ಸಂಬಂಧ ಇಲ್ಲ, ನಮ್ಮ ರಿಲೇಷನ್ನು ಅಲ್ಲ. ಅವರು ಟ್ರಸ್ಟ್ ಜೀವಂತ ಇಲ್ಲರಿ, ಬೇಕಾದಲ್ಲಿ ಹೋಗಿ ತೆಗಿಸ್ಕೊರಿ, ನೀವು ನೋಡ್ರಿ. ಟ್ರಸ್ಟ್ ಯಾವುದು ಜೀವಂತ ಇಲ್ಲ. ಟ್ರಸ್ಟ್ ಅಬಲಿಷ್ ಆಗಿ ಆ್ಯಕ್ಟ್ ಅಬಲಿಷ್ ಆಗೈತಿ. ಬಂಡೆಮ್ಮ ದೇವಿ ದೇವಸ್ಥಾನಕ್ಕೆ ಮಾಲೀಕರು ಯಾರು ಎನ್ನುವ ಗೊಂದಲ ಮುಂದುವರೆದಿದೆ. ಈ ಎಲ್ಲ ಗೊಂದಲಗಳ ಮಧ್ಯೆ ಭಕ್ತರು ಜಾತ್ರೆಗೂ ಸಹ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಸೋಮವಾರ ಮತ್ತು ಮಂಗಳವಾರ ನಿಗದಿಯಂತೆ ಜಾತ್ರೆ ನಡೆಯಬೇಕಿದ್ದು, 2 ಕಡೆಯ ಬಣಗಳ ಕಿತ್ತಾಟದಿಂದ ಏನಾಗುತ್ತೋ ಏನೋ ಅನ್ನೋ ಪ್ರಶ್ನೆ ಈಗ ಭಕ್ತರಲ್ಲಿ ಕಾಡ್ತಿದೆ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಅದು ಸಹಸ್ರಾರು ಭಕ್ತರನ್ನ ಹೊಂದಿರುವ ಪ್ರಸಿದ್ಧ ದೇವಸ್ಥಾನ. ಆದರೆ ಈಗ ಆ ದೇವಸ್ಥಾನಕ್ಕೆ ಮಾಲೀಕರು ಯಾರು ಅನ್ನೋ ಗೊಂದಲ ಸೃಷ್ಟಿಯಾಗಿದೆ. ಈ ಗಲಾಟೆಯಿಂದ ದೇವಿಯ ವಾರ್ಷಿಕ ಜಾತ್ರೆ ನಡೆಯುತ್ತೋ ಇಲ್ವೋ ಅನ್ನೋ ಕಳವಳದಲ್ಲಿ ಈಗ ಭಕ್ತರಿದ್ದಾರೆ. ಇದು ಧಾರವಾಡದ ಗಾಂಧಿನಗರದಲ್ಲಿರುವ ಪ್ರಸಿದ್ಧ ಬಂಡೆಮ್ಮ ದೇವಿ ದೇವಸ್ಥಾನ. ಕಳೆದ ಹಲವು ವರ್ಷಗಳಿಂದ ಈ ಭಾಗದ ಜನರು ಈ ದೇವಸ್ಥಾನಕ್ಕೆ ಪೂಜೆ ಮಾಡುತ್ತಾ ಬಂದಿದ್ದಾರೆ. ಪ್ರತಿ ವರ್ಷವೂ ಅದ್ದೂರಿ ಜಾತ್ರೆ ನಡೆಯುತ್ತೆ. ಆದ್ರೀಗ ಭಕ್ತರಿಗೆ ಹೊಸದೊಂದು ಕಳವಳ ಶುರುವಾಗಿದೆ. ದೇಗುಲದ ಮಾಲೀಕರು ಯಾರು ಅನ್ನೋ ಗೊಂದಲ.
ಜಾತ್ರೆ ಆಗುತ್ತೋ ಇಲ್ವೋ ಅಂತ ಭಕ್ತರಿಗೆ ಕಳವಳ. ಕಳೆದೊಂದು ವರ್ಷದಿಂದ ಈ ದೇವಸ್ಥಾನಕ್ಕೆ ಮಾಲೀಕರು ಯಾರು ಅನ್ನೋ ಗಲಾಟೆಯೊಂದು ಶುರುವಾಗಿದೆ. ಅದು ಈಗ ದೇವಿಯ ವಾರ್ಷಿಕ ಜಾತ್ರೆಗೂ ಅಡ್ಡಿಯಾಗೋ ಸಾಧ್ಯತೆ ಇದೆ. ಸುಮಾರು 50 ವರ್ಷಗಳಷ್ಟು ಹಳೆಯದಾದ ಈ ದೇವಸ್ಥಾನದಲ್ಲಿ ಮೊದಲಿನಿಂದಲೂ ಸ್ಥಳೀಯರೇ ಪೂಜೆ ಮಾಡುತ್ತಾ ಬಂದಿದ್ರು. ಆದರೆ ಕಳೆದ ವರ್ಷದಿಂದ ಈ ದೇವಸ್ಥಾನ ಇರುವ ಜಾಗದ ಮಾಲೀಕರು ತಕರಾರು ತೆಗೆದಿದ್ದಾರಂತೆ. ಇನ್ನು ಹಿರೇಮಠ ಕುಟುಂಬ ಮತ್ತು ಟ್ರಸ್ಟ್ ಮಧ್ಯದ ಮಾಲೀಕತ್ವ ಗಲಾಟೆ ಕೋರ್ಟ್ ಮೆಟ್ಟಿಲೇರಿದೆ. ಸದ್ಯ ದೇವಸ್ಥಾನದ ಬೀಗ ಹಿರೇಮಠ ಕುಟುಂಬದ ಬಳಿಯೇ ಇದ್ದು ಟ್ರಸ್ಟ್ನವರನ್ನ ದೂರ ಇಟ್ಟಿದ್ದಾರೆ. ಆದರೆ ಕೋರ್ಟ್ನಲ್ಲಿ ಹಿರೇಮಠ ಕುಟುಂಬದ ಅರ್ಜಿ ತಿರಸ್ಕಾರ ಆಗಿದೆ. ಆದರೂ ದೇವಸ್ಥಾನ ಬಿಟ್ಟು ಕೊಡುತ್ತಿಲ್ಲ ಅನ್ನೋದು ಟ್ರಸ್ಟ್ನವರ ಆರೋಪ. ಅದು ಇಲ್ಲ ಕೋರ್ಟಿಗೆ ಹೋಗೋಣ ಅಂತಲೇ ನಾವು ಅವ್ರೇನು ಆಯ ಹಾಕಿದ್ರು ಅದಕ್ಕೆ ಏನೇನು ಪೇಪರ್ ಸಬ್ಮಿಟ್ ಮಾಡ್ಬೇಕು ನಾವು ಟ್ರಸ್ಟ್ ವತಿಯಿಂದ ಪೇಪರ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ. ಪೇಪರ್ ಸಬ್ಮಿಟ್ ಮಾಡಂತಲೇ ಅವ್ರ ಕೋರ್ಟಿಂದ ಅವ್ರು ಅದನ್ನು ಡಿಸ್ಮಿಸ್ ಮಾಡಿರಿ ಕೋರ್ಟ್ನಾಗ ಆರ್ಡ್ರ್. ಇವತ್ತು ನಾವು ಗುಡಿಗೆ ಹೋಗಿ ಇಲ್ಲ ಅದನ್ನು ನಮ್ದು ಕೋರ್ಟ್ನಾಗ ನಮ್ಮಂತೆ ಆಗಿದೆ, ಅದನ್ನು ಪೂಜೆ ಮಾಡೋಕೆ ನಮ್ಗೆ ಅನುಕೂಲ ಮಾಡಿಕೊಡಿ ಅಂದದಕ್ಕೆ ಅವ್ರು ಇಲ್ಲ ಮಾಡೋಂಗಿಲ್ಲ ಅಂಥೇಳಿ ಕೀಲಿ ಹಾಕ್ಕೊಂಡು ಸ್ವಲ್ಪ ಜನನ ತಮ್ಮ ಕುಟುಂಬದವ್ರನ್ನ ಕರ್ಕೊಂಡು ಸ್ವಲ್ಪ ಜಗಳ ಮಾಡಿದಂಗೆ ಮಾಡಿರಿ. ಟ್ರಸ್ಟ್ನವರ ವಾದವನ್ನ ಒಪ್ಪದ ಹಿರೇಮಠ ಕುಟುಂಬದವರು ಇದು ನಮ್ಮದೇ ಜಾಗದಲ್ಲಿರೋ ದೇವಸ್ಥಾನ ಅಂತಿದ್ದಾರೆ. 1 ಗುಂಟೆ ಜಾಗದಲ್ಲಿ ದೇವಸ್ಥಾನ ಮಾಡಿದ್ದೇವೆ, ಟ್ರಸ್ಟ್ ಅಸ್ತಿತ್ವದಲ್ಲಿಯೇ ಇಲ್ಲ, ಆದರೂ ಮಾಲೀಕತ್ವ ಸಾಧಿಸಲು ಬರುತ್ತಿದ್ದಾರೆ ಅಂತ ತಿರುಗೇಟು ನೀಡಿದ್ದಾರೆ. ಅವ್ರು ಮಾಡುವಂಥ ಆರೋಪಗಳು ಎಲ್ಲ ಸುಳ್ಳು. ಅವ್ರೇನು ಈ ಗುಡಿಗೂ ಸಂಬಂಧ ಇಲ್ಲ, ಈ ನಮ್ಮ ಜಗಕ್ಕೂ ಸಂಬಂಧ ಇಲ್ಲ, ನಮ್ಮ ರಿಲೇಷನ್ನು ಅಲ್ಲ. ಅವರು ಟ್ರಸ್ಟ್ ಜೀವಂತ ಇಲ್ಲರಿ, ಬೇಕಾದಲ್ಲಿ ಹೋಗಿ ತೆಗಿಸ್ಕೊರಿ, ನೀವು ನೋಡ್ರಿ. ಟ್ರಸ್ಟ್ ಯಾವುದು ಜೀವಂತ ಇಲ್ಲ. ಟ್ರಸ್ಟ್ ಅಬಲಿಷ್ ಆಗಿ ಆ್ಯಕ್ಟ್ ಅಬಲಿಷ್ ಆಗೈತಿ. ಬಂಡೆಮ್ಮ ದೇವಿ ದೇವಸ್ಥಾನಕ್ಕೆ ಮಾಲೀಕರು ಯಾರು ಎನ್ನುವ ಗೊಂದಲ ಮುಂದುವರೆದಿದೆ. ಈ ಎಲ್ಲ ಗೊಂದಲಗಳ ಮಧ್ಯೆ ಭಕ್ತರು ಜಾತ್ರೆಗೂ ಸಹ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಸೋಮವಾರ ಮತ್ತು ಮಂಗಳವಾರ ನಿಗದಿಯಂತೆ ಜಾತ್ರೆ ನಡೆಯಬೇಕಿದ್ದು 2 ಕಡೆಯ ಬಣಗಳ ಕಿತ್ತಾಟದಿಂದ ಏನಾಗುತ್ತೋ ಏನೋ ಅನ್ನೋ ಪ್ರಶ್ನೆ ಈಗ ಭಕ್ತರಲ್ಲಿ ಕಾಡ್ತಿದೆ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.